ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಜೂನ್ ತಿಂಗಳ ಮೊದಲ ವಾರದ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಡೀಟೇಲ್ ಡಿಸ್ಕಸ್ ಮಾಡೋಣ ಬನ್ನಿ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಾರದ ಪ್ರಚಲಿತ ವಿದ್ಯಮಾನಗಳು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ನಾವು ಲಾಸ್ಟ್ 2 years ನಿಮಗೆ ಅಲ್ಲಿ ಸಿಗುತ್ತೆ. ಹಾಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಲಿಂಕ್ಸ್ಗಳನ್ನ ಇದೇ ವಿಡಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಲಿಂಕ್ ಕೂಡ ಇದೇ ವಿಡಿಯೋದಾಗಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಬನ್ನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮುಖಾಂತರ ಅಲ್ಲಿ ನಾನು ನಿಮಗೆ ಕ್ವಶನ್ಸ್, ಯಾಕಂದ್ರೆ ನಿಮ್ಗೆ ಕ್ವಶನ್ಸ್ ಹೆಂಗ್ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಹಾಗೆ ಅದರ ರಿಲೇಟೆಡ್ ಡೀಟೇಲ್ ಆಗಿ ಕೂಡ ಅನಲೈಸ್ ಮಾಡೋಣ. ಜನಸಂಖ್ಯಾ ಗಣತಿ 2022ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಾರತದ ಮೊದಲ ಡಿಜಿಟಲ್ ಜನಗಣತಿಯಾಗಿದೆ. ಇದು ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜಾತಿಗಳ ಎಣಿಕೆಯನ್ನು ಒಳಗೊಂಡಿರುತ್ತದೆ. ಸಿಂಕ್ರೋನಸ್ ಅಲ್ಲದ ಹಿಮಪಾತ ಪ್ರದೇಶಗಳ ಉಲ್ಲೇಖ ದಿನಾಂಕವು ದೇಶದ ಬಯಲು ಪ್ರದೇಶಗಳಂತೆಯೇ ಇರುತ್ತದೆ. ನೋಡಿ, ಇಲ್ಲಿ ಆಪ್ಷನ್ 3 ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಈ ಪಾಪ್ಯುಲೇಷನ್ ಸೆನ್ಸ್ 2027ಕ್ಕೆ ಏನು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದಾರಲ್ಲ, ಇಲ್ಲಿ ಹಿಮಾಲಯನ್ ರೀಜನ್ಸ್ಗಳು ಮತ್ತೆ ಅದರ್ ರೀಜನ್ಸ್, ಅಂದ್ರೆ ನಾವು ಪ್ಲೇನ್ ರೀಜನ್ಸ್ ಅಂತ ಏನ್ ಕರಿತೀವಿ, ಈ ಹಿಮಾಲಯನ್ ರಾಜ್ಯಗಳಿಗೂ ಇದಕ್ಕೂ ಕೂಡ ಒಂದೇ ದಿನಾಂಕ ಇದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಆಕ್ಚುಲಿ ಅದಿಲ್ಲ. ಹಿಮಾಲಯನ್ ರೀಜನ್ಸ್ಗೆ ಸಪರೇಟ್ ಆದ ಒಂದು ಇದರಲ್ಲಿ ಅವರು ಸೆನ್ಸಸ್ ಡೇಟ್ ಇಟ್ಕೊಂಡಿದ್ದಾರೆ, ಪ್ಲೇನ್ಸ್ ರೀಜನ್ಗೆ ಸೆನ್ಸಸ್ ಡೇಟ್ ಸಪರೇಟ್ ಇಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಟೋಟಲ್ ಆಗಿ 2027 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ತಪ್ಪಾಗುತ್ತೆ. ಸೊ ಎರಡು ಮಾತ್ರ, ಯಾವುದು ಅಂದ್ರೆ ಆಪ್ಷನ್ 1 and 2. 2027 ಮಾಡಬೇಕು ಅಂತ ಏನು ಇದೆ ಪಾಪ್ಯುಲೇಷನ್ ಸೆನ್ಸಸ್ ಹೇಳಿದ್ದಾರೆ. ಓಕೆ, ಫಸ್ಟ್ ಡಿಜಿಟಲ್ ಸೆನ್ಸಸ್ ಆಗಿರುತ್ತೆ ಸ್ನೇಹಿತರೆ. ಅಂಡ್ ಆಲ್ಸೋ ಇಟ್ ಈಸ್ ಎ ಕ್ಯಾಸ್ಟ್ ಎನ್ಯುಮರೇಷನ್. ಕ್ಯಾಸ್ಟ್ ಕೂಡ ಇದರಲ್ಲಿ ಎಣಿಕೆ ಮಾಡ್ತಾರೆ. ಓಕೆ, ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಡಿಜಿಟಲ್ ಸೆನ್ಸಸ್ ಅಂಡ್ ಎನ್ಯುಮರೇಷನ್ಸ್ ಆಫ್ ಕ್ಯಾಸ್ಟ್ ಆಸ್ ವೆಲ್. ಕ್ಯಾಸ್ಟ್ ಕೂಡ ಇಲ್ಲಿ ಎಣಿಕೆ ಮಾಡ್ತಾರೆ, ಜಾತಿಗಳ ಗಣತಿ ಕೂಡ ಆಗಿರುತ್ತೆ. ಇದು ನೋಡೋದಾದ್ರೆ ಈ ಒಂದು ಪಾಪ್ಯುಲೇಷನ್ 2022 ವಿಲ್ ಬಿ ಫಸ್ಟ್ ಡೇ ಆಫ್ ಮಾರ್ಚ್ 2027ಕ್ಕೆ. ಓಕೆ, ಅದೇ ನಾವು ಯೂನಿಯನ್ ಟೆರಿಟರಿ ಲಡಾಖ್, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಹಿಮಾಚಲ ಅಲ್ಲಿ ಯಾವಾಗ ಕಂಡಕ್ಟ್ ಮಾಡಿದ್ರೆ ಅಕ್ಟೋಬರ್ 2026ಕ್ಕೆ. ಓಕೆ, ಬೇರೆ ಬೇರೆ ಡೇಟ್ ಇದೆ, ಸೇಮ್ ಡೇಟ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಟೈಮ್ 1931ರಲ್ಲಿ ಕ್ಯಾಸ್ಟ್ ಡೇಟಾ ಕಲೆಕ್ಟ್ ಮಾಡಿದ್ದು. ಓಕೆ, ಸೊ ಅದು ಬಿಟ್ರೆ ಇವಾಗ ಫಸ್ಟ್ ಟೈಮ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ಸ್ ಕೂಡ ಇದೆ. ಅಂದ್ರೆ ಆನ್ಲೈನ್ ಅಲ್ಲಿ ನಮ್ಮ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಆನ್ಲೈನ್ ಅಲ್ಲಿ ಕೂಡ ನೀವು ಕೂಡ ಅದನ್ನ ಕ್ಯಾಸ್ಟ್ ಮಾಡಬಹುದು. ನಿಮ್ಮ ಒಂದು ಏನಿದೆ ಪಾಪ್ಯುಲೇಷನ್ ಸೆನ್ಸಸ್ ಬಗ್ಗೆ ಕೂಡ ನೀವು ಮಾಡಬಹುದು. ಹಾಗಾಗಿ 2 ಫೇಸ್ ಅಲ್ಲಿ ಮಾಡ್ತಾರೆ. ಹೌಸ್ ಲಿಸ್ಟಿಂಗ್ ಅಂತ ಹೇಳಿ, ಡೀಟೇಲ್ಸ್ ಆಫ್ ಬಿಲ್ಡಿಂಗ್, ಪರ್ಮನೆಂಟ್, ಟೆಂಪರರಿ, ಟೈಪ್ ಆಫ್ ಅಮ್ಯುನಿಟೀಸ್ ಏನೇನಿದೆ ಅಂತ. ಇನ್ನೊಂದು ಪಾಪ್ಯುಲೇಷನ್ ಎನ್ಯುಮರೇಷನ್, ಎಷ್ಟು ಜನ ಆ ಒಂದು ಅಡ್ರೆಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ಏನು ಇಂಡಿವಿಜುವಲ್ಸ್ ಏನು, ಸೊ ಅವ್ರ ಕ್ಯಾಸ್ಟ್ ಏನು, ಆ ಥರ 2 ರೀತಿಯಾದ ಒಂದು ಫೇಸ್ಗಳಲ್ಲಿ ಮಾಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಗೊತ್ತಿರಲಿ ಸ್ನೇಹಿತರೆ. ಸೊ ಇನ್ನು ಸೆನ್ಸಸ್ ಅಂದ ತಕ್ಷಣ ನಮಗೆ ಯಾವ ಬೇಸಿಸ್ ಅಲ್ಲಿ ಮಾಡ್ತಾರೆ, ಯಾರು ಕಂಡಕ್ಟ್ ಮಾಡ್ತಾರೆ, ನಮ್ಮ ಒಂದು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಯಾ ಅಂತ ನೋಡಿದ್ರೆ, ಎಸ್, ಆರ್ಟಿಕಲ್ 243 ಕಾನ್ಸ್ಟಿಟ್ಯೂಷನ್ 7 ಶೆಡ್ಯೂಲ್ ಅಲ್ಲಿ ನಮ್ಮ ಒಂದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ, ಇದು ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದನ್ನ ಸೆನ್ಸಸ್ ಆಕ್ಟ್ 1945 ಅಥವಾ ಸೆನ್ಸಸ್ ರೂಲ್, ಈ ಒಂದು ಅಡಿಯಲ್ಲಿ, ಈ ಪ್ರಾವಿಷನ್ ಅಲ್ಲಿ ಇದನ್ನ ನಾವು ಸೆನ್ಸಸ್ ನ ಮಾಡ್ತೀವಿ. ಇದನ್ನ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸರ್ ಕಮಿಷನರ್ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಇವಾಗ ಏನು 2027 ಸೆನ್ಸಸ್ ಆಗುತ್ತೆ, ಅದು 16ನೇ ಡೆಸಿನಿಯಲ್ ಸೆನ್ಸಸ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರೋ 1872 ನಂತರ, ಅಂದ್ರೆ 81 ಏನ್ ನಡೆಯುತ್ತೆ ಸೆನ್ಸಸ್. ಅದರ ನಂತರ ಕಂಟಿನ್ಯೂಸ್ ನಾವೇನ್ ಮಾಡ್ಕೊಂಡ್ ಬಂದಿದೀವಿ. ಈಗ 2011 ಆದ್ಮೇಲೆ 10 ವರ್ಷಕ್ಕೊಂದ್ಸಲ ಏನ್ ಮಾಡ್ತಾ ಇದ್ವಿ, ಬಿಕಾಸ್ ಆಫ್ ಕೋವಿಡ್ ಅದು ಇದು ಅಂತ ಹೇಳಿ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಏನ್ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ 16ನೇ ಸೆನ್ಸಸ್ ಆಗುತ್ತೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್. ಏನ್ ಇನ್ಫಾರ್ಮೇಶನ್ಸ್ ಕೊಟ್ಟಿದೀವಿ ಎಕ್ಸಾಮ್ಸ್ಗೆ ಕೇಳ್ತಾನೆ. ಇತ್ತೀಚೆಗೆ ರಾಮ್ಸಾರ್ ತಾಣಗಳೆಂದು ಘೋಷಿಸಲಾದ ಜೌಗು ಪ್ರದೇಶಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಿಚನ್ ಜೌಗು ಪ್ರದೇಶವು ರಾಜಸ್ಥಾನ ರಾಜ್ಯದಲ್ಲಿದೆ. ಮಿನಾರ್ ಜೌಗು ಪ್ರದೇಶವು ಗುಜರಾತ್ ರಾಜ್ಯದಲ್ಲಿದೆ. ಪ್ರಸ್ತುತ ಭಾರತವು ಏಷ್ಯಾದ ರಾಷ್ಟ್ರಗಳ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ಯಾವ ಹೇಳಿಕೆ ಸರಿ? ಆಪ್ಷನ್ 1 ಕರೆಕ್ಟ್. 2 ಜೌಗು ಪ್ರದೇಶಗಳು ಅಂದ್ರೆ ರಾಮ್ಸಾರ್ ಸೈಟ್ಗಳು, ವೆಟ್ಲ್ಯಾಂಡ್ಸ್ ಗಳನ್ನ ಘೋಷಣೆ ಆಗಿದೆ. ಅದು 2 ಕೂಡ ರಾಜಸ್ಥಾನದಲ್ಲಿದೆ. ಒಂದು ಕಿಚನ್ ಅಂತಕ್ಕಂಥದ್ದು, ಇನ್ನೊಂದು ಮೆನಾರ್ ಜೌಗು ಅಂತ ಗುಜರಾತ್ ಅಲ್ಲಿ ಇಲ್ಲ. ಅದು ಆಪ್ಷನ್ 2 ತಪ್ಪು. ಹೌದು, ಪ್ರಸ್ತುತ ಭಾರತ ಏಷ್ಯಾ ರಾಷ್ಟ್ರಗಳ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ. 91 ರಾಮ್ಸಾರ್ ಸೈಟ್ಸ್ ಗಳು ಇವಾಗ ಟೋಟಲ್ ಇದೆ, 2 ಇನ್ಕ್ಲೂಡ್ ಮಾಡಿ ಸ್ನೇಹಿತರೆ. ಸೊ ಹಾಗಾಗಿ ಎಷ್ಟು ಆಪ್ಷನ್ ಸರಿ? ಕೇವಲ 2. ಯಾವುದು ಅಂದ್ರೆ 1 ಮತ್ತು 3ನೇ ಆಪ್ಷನ್ ಸರಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ.
ವೆರಿ ಇಂಪಾರ್ಟೆಂಟ್. ಇನ್ನು ಈ ರಾಮ್ಸಾರ್ ಸೈಟ್ಸ್ ಬಗ್ಗೆ ನೋಡೋದಾದ್ರೆ, ಈಗ ಕಿಚನ್ ವೆಟ್ಲ್ಯಾಂಡ್ ಅಂತ ಏನೀಗ ಕರಿತೀವಿ, ಇದು ರಾಜಸ್ಥಾನದ ಪಾಲೋಡಿ ಡಿಸ್ಟಿಕ್ ಥಾರ್ ಡೆಸರ್ಟ್ ಹತ್ರ ಬರುತ್ತೆ. ಅಲ್ಲಿ ರಾತ್ರಿ ನದಿ ಮತ್ತೆ ವಿಜಯಸಾಗರ ತಲಾಬಾ ಅಂತಕ್ಕಂಥ ಒಂದು ಕೆರೆ ಪಾಂಡ್ ಇದೆ, ಅಲ್ಲಿ ನಾವು ನೋಡಬಹುದು. ಇನ್ನು ಮೆನಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ಅಂತ ಏನ್ ಕರಿತೀವಿ, ಇದು ಫ್ರೆಶ್ ವಾಟರ್ ಮಾನ್ಸೂನ್ ಇರ್ತಕ್ಕಂಥ 3 ಪಾಂಡ್ಗಳು ಸೇರಿ ಆಗಿರ್ತಕ್ಕಂಥದ್ದು. ಬ್ರಹಂ ತಲಾಬಾ ಅಂದ್ರೆ ರಾಜಸ್ಥಾನ ಭಾಷೆಯಲ್ಲಿ ಹಂಗೆ ಕರಿತೀವಿ ಪಾಂಡ್ ಅನ್ನೋದನ್ನ. ಓಕೆ, ತಲಾಬ್ ಅಂತ ಕರಿತೀವಿ. ಧನ ತಲಾಬ್ ಮತ್ತೆ ಕೆರೋದ ತಲಾಬ್, ಇಲ್ಲಿ ನಾವು ಕೆರೆ ಅಂತ ಏನ್ ಕರಿತೀವಿ ಕನ್ನಡದಲ್ಲಿ, ಹಂಗೆ ಆ ಭಾಷೆಯಲ್ಲಿ ಆ ತರ ಕರೀತಾರೆ. ಸೊ ಹಾಗಾಗಿ ದಿಸ್ 2 ವೆಟ್ಲ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ಸೇರಿ 91 ಭಾರತದಲ್ಲಿ ಈಗ ವೆಟ್ಲ್ಯಾಂಡ್ಸ್ ಗಳನ್ನ, ರಾಮ್ಸಾರ್ ಸೈಟ್ಸ್ ಗಳನ್ನ ನಾವು ನೋಡಬಹುದು. ಓಕೆ ಫೈನ್. ಸೊ ನೆಕ್ಸ್ಟ್ ಬನ್ನಿ, ಭಾರತ್ ಜನ್. ಓಕೆ, ಈ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒನ್ ಸೆಕೆಂಡ್. ಇದು ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಭಾರತೀಯ ಭಾಷೆಗಳಿಗೆ ಮಲ್ಟಿ ಮೋಡಲ್ ಆಗಿದೆ. ಮಲ್ಟಿ ಮೋಡಲ್ ಲ್ಯಾಂಗ್ವೇಜ್ ಮಾಡ್ಯೂಲ್. ಓಕೆ, ಇದನ್ನು ಅಂತರ್ಶಿಸ್ತೀಯ ಸೈಬರ್ ಭೌತಿಕ ವ್ಯವಸ್ಥೆಯ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಎಸ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ದೆಹಲಿ IIT ಅಲ್ಲ, ಬಾಂಬೆ, ಮುಂಬೈ IIT ಅಡಿಯಲ್ಲಿ ಇನ್ನೋವೇಷನ್ ಹಬ್ಗಳ ಮುಖಾಂತರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಎಸ್, ಕೇವಲ 2 ಸರಿ. ಯಾವ್ದಾದ್ರು ಆಪ್ಷನ್ 1 and 2, ಆಪ್ಷನ್ 3 ಇಸ್ ರಾಂಗ್. ಅರ್ಥ ಆಗ್ತಿದೆಯಲ್ಲ? ದೆಹಲಿ ಅಲ್ಲ, ಯಾವುದು ಇದು? ಇಟ್ ಈಸ್ ಡೆವಲಪ್ಡ್ ಅಂಡರ್ ಬಾಂಬೆ, IIT ಬಾಂಬೆ. ಓಕೆ, ಇಲ್ಲಿ ಆಪ್ಷನ್ 3 ಕೊಟ್ಟಿದ್ದೀನಿ ನೋಡಿ. ಅಂಡ್ ಇದೇನು ಅಂತಂದ್ರೆ, ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡೆಡ್ ಮಲ್ಟಿ ಮೋಡಲ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ. ಇಂಡಿಯನ್ ಲ್ಯಾಂಗ್ವೇಜ್ ನ ಕನ್ವರ್ಷನ್ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಭಾರತ್ ಜನ್ ಅಂತಕ್ಕಂಥದ್ದು. ಸೊ ಗೊತ್ತಿರಲಿ, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನ್ಯಾಷನಲ್ ಮಿಷನ್ ಆನ್ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತಕ್ಕಂಥ ಡೆವಲಪ್ ಮಾಡಿದೆ ಅಂಡರ್ THI ಫೌಂಡೇಶನ್ ಅಂಡ್ IIT ಬಾಂಬೆ ಅಡಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಆಪರೇಷನ್ ಸ್ಪೈಡರ್ ವೆಬ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನಮ್ಮ ಭಾರತ ಆಪರೇಷನ್ ಸಿಂಧೂರ್ ಅಂತ ಮಾಡ್ತು. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತೀನಿ. ಆಕ್ಚುಲಿ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಿ ಅಲ್ವಾ ಸರ್? ಹಂಗೆ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರು ಕೂಡ ಒಂದು ಆಪರೇಷನ್ ಏನಂತ ಕರೆದ್ರು, ನಿಮಗೆ ಹೋಮ್ವರ್ಕ್. ಈಗ ಆಪರೇಷನ್ ಸ್ಪೈಡರ್ ವೆಬ್ ಅಂತಕ್ಕಂಥದ್ದು ಯಾವ ದೇಶ ಪ್ರಾರಂಭಿಸಿದ್ದು? ಉಕ್ರೇನ್. ಏನ್ ಪ್ರಾರಂಭಿಸ್ತು? ರಷ್ಯಾ ಮೇಲೆ ಅಟ್ಯಾಕ್ ಮಾಡಿದ್ದು. 117 ಡ್ರೋನ್ಗಳು ರಷ್ಯಾನ ಒಂದು ಏರ್ ಬೇಸ್ ಟೆರಿಟರಿ ಮೇಲೆ, 5 ಟೆರಿಟರಿ ಮೇಲೆ ಒಂದು ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು. ಇದು ಉಕ್ರೇನ್ ಆಪರೇಷನ್ ಸ್ಪೈಡರ್ ವೆಬ್ ಅಂತ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಇರ್ಕುಟ್ಸ್ಕ್ ಪ್ರದೇಶ ಮತ್ತು ಅಮೂರ್ ಪ್ರದೇಶ ನೋಡಿ, ಈ ತರ ಮ್ಯಾಪ್ ಬೇಸ್ಡ್ ಅಥವಾ ಸುದ್ದಿಯಲ್ಲಿರ್ತಕ್ಕಂಥ ಪ್ರದೇಶಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇದೆಲ್ಲಿದೆ? ಇದಿರೋದು ರಷ್ಯಾದಲ್ಲಿ. ಹೆಂಗೆ ಸರ್? ನಾನು ನಿಮ್ಗೆ ಹೇಳಿದೆ 5 ಏರ್ ಬೇಸ್ಗಳು, ಒಂದು ಮರ್ಚ್ಮ್ಯಾನ್ಸ್ ಕಂಡೆ, ಇರ್ಕುಟ್ಸ್ಕ್ ಕಂಡೆ, ಇವಾನೋವಾ, ರೈಜಾನ್ ಅಂಡ್ ಅಮೂರ್ ರೀಜನ್ ಅಂತ. ಈ 5 ಏರ್ ಬೇಸ್ ಮೇಲೆ FPV ಅಂತ ಕರಿತೀವಿ, ಅಂದ್ರೆ ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಸ್ ಅಟ್ಯಾಕ್ ಮಾಡಿರೋದು. 5 ಏರ್ ಬೇಸ್ ಮೇಲೆ. ಇದಕ್ಕೆ ಹೇಳಿದ್ದಾರೆ, ಜೆಲೆನ್ಸ್ಕಿನೇ ಹೇಳಿದ್ದಾರೆ, 18 ತಿಂಗಳ ಕಾಲ ಇದನ್ನು ವೇಟ್ ಮಾಡಿದೆ ನೋಡಿ. 5 ಏರ್ ಬೇಸ್, ಇದು ರಷ್ಯಾ. ಓಕೆ, 1 2 3 4 5 ಏರ್ ಬೇಸ್ಗಳ ಮೇಲೆ. ಸೊ ಇದ್ರ ಮೇಲೆ ಏನು ಅಟ್ಯಾಕ್ ಮಾಡಿದಾರಲ್ಲ, 18 ತಿಂಗಳ ಕಾಲ ಇದಕ್ಕೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ. ಹೆಂಗ್ ಅಟ್ಯಾಕ್ ಮಾಡಿದ್ರು? ಇದನ್ನ ಸ್ಪೆಷಲೈಸ್ಡ್ ಫಸ್ಟ್ ಪರ್ಸನ್ ವ್ಯೂ ಅಂತ ಕರಿತೀವಿ. ಇದು ಮೊಬೈಲ್ ವುಡನ್ ಕ್ಯಾಬಿನ್ಗಳಲ್ಲಿ ರಷ್ಯಾಗೆ ಒಂದು ಟ್ರಕ್ ಮುಖಾಂತರ ಸಾಗಿಸ್ತಾರೆ. ಓಕೆ, ಏನೋ ಒಂದು ಏನೋ ಗೂಡ್ಸ್ ಬಂದಿದೆ ಅನ್ನೋ ರೀತಿ. ಅಲ್ಲಿ ಈ ಟ್ರಕ್ಸ್ ಡ್ರೋನ್ ನಲ್ಲಿ ಹಿಡನ್ ಆಗಿರುತ್ತೆ. ಡ್ರೋನ್ ಆ ಟ್ರಕ್ಸ್ ನ ಕ್ಯಾಬಿನ್ ಒಳಗೆ ಹಿಡನ್ ಆಗಿರುತ್ತೆ. ಆ ಕ್ಯಾಬಿನ್ ರೂಫ್ ನ ಓಪನ್ ಮಾಡಿದ ತಕ್ಷಣ ರಿಮೋಟ್ಲಿ ಈ ಡ್ರೋನ್ ಆರುತ್ತೆ. ಅದು ಈ ಒಂದು ಆಸುಪಾಸು ಏರ್ ಬೇಸ್ ಹತ್ರ ಬರುತ್ತೆ ಆ ಟ್ರಕ್. ಸೊ ಅಲ್ಲಿಂದ ಆರಿ ಇದನ್ನ ನಾವು ಫಸ್ಟ್ ಪರ್ಸನ್ ವ್ಯೂ ಅಂತೀವಲ್ಲ, ಈ ರೀತಿ ಈ ತರ ಗಾಗಲ್ ಹಾಕೊಂಡು ಅದನ್ನ ಆಪರೇಟ್ ಮಾಡ್ತಕ್ಕಂಥ ಪರ್ಸನ್ ನೋಡಬಹುದು. ಸೊ ಫಸ್ಟ್ ಪರ್ಸನ್ ವ್ಯೂ ಅಂದ್ರೆ ಪರ್ಸನ್ ಪೈಲಟಿಂಗ್ ಡ್ರೋನ್ ಕ್ಯಾನ್ ಸಿ, ಕ್ಯಾಮರಾ ಮುಖಾಂತರ ನೋಡಬಹುದು, ಕಣ್ಣಿನ ಗ್ಲಾಸ್ ಅಲ್ಲಿ ಅವನು ನೋಡ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇದನ್ನ ಫಸ್ಟ್ ಪರ್ಸನ್ ವ್ಯೂ ಅಂತ ಈ ಎಕ್ಸಾಮ್ ಅಲ್ಲಿ ಇದಂತದ್ದೆಲ್ಲ ಕೇಳ್ತಾನೆ. ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಸ್ ಎಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾವ್ದಕ್ಕೆ ಸುದ್ದಿಯಲ್ಲಿತ್ತು, ಯಾರು ಮಾಡಿದ್ದು ಅಂತೆಲ್ಲ ಕೇಳ್ತಾನೆ. ಸೊ ಹಂಗಾಗಿ ಈ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಈ ಆಪರೇಷನ್ ಸ್ಪೈಡರ್ ವೆಬ್ ಅಂತಕ್ಕಂಥದ್ದು, ಮತ್ತೆ ಈ 5 ಪ್ರದೇಶಗಳು ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅಂತ ಕೇಳ್ತಾನೆ. ಇದೆಲ್ಲ ರಷ್ಯಾದ ಏರ್ ಬೇಸ್ಗಳು. ಓಕೆ, ಇದ್ರ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಮೀಸಲಾತಿ ಕುರಿತು ಕೇಂದ್ರ ಗೃಹ ಸಚಿವಾಲಯ ಹೊಸ ನೀತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ಲಡಾಖ್ ಸಂಬಂಧಪಟ್ಟಂತೆ ಒಂದು ಹೊಸದಾದ ಪಾಲಿಸಿನ ಘೋಷಣೆ ಮಾಡಿದ್ರು ಮೀಸಲಾತಿಗೆ ಸಂಬಂಧಪಟ್ಟಂತೆ. ಇದು ಸರ್ಕಾರಿ ಉದ್ಯೋಗಿಗಳಲ್ಲಿ ಪರಿಶಿಷ್ಟ ಪಂಗಡಗಳಿಗೆ 85% ಮೀಸಲಾತಿ ಜಾರಿ ಮಾಡಿಕೊಡುತ್ತಾರೆ. 2019ರಿಂದ ಈ ಪ್ರದೇಶ ನಿರಂತರವಾಗಿ 15 ವರ್ಷ ಕಾಲ ವಾಸಿಸುವ ನಾಗರಿಕರನ್ನು ಮಾತ್ರ ನಿವಾಸವೆಂದು ಪರಿಗಣಿಸಲಾಗುತ್ತದೆ.
ಯಾವ್ದು ಸರಿ? ಎರಡು ಆಪ್ಷನ್ಸ್ ಕೂಡ ಇಲ್ಲಿ ಸರಿ. ಈಗ ನಿಮ್ಗೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ನಿಮ್ಗೆ ಗೊತ್ತಿದೆ. ಜಮ್ಮು ಕಾಶ್ಮೀರ ನಮ್ಮ ಒಂದು ಭಾರತದ ಹಿಂಗೆ ತಗೊಂಡ್ರೆ ಇಷ್ಟು ಪರ್ಸೆಂಟ್ ಲಡಾಖ್ ಮಾಡಿಬಿಟ್ರು. ಮೊದಲು ಜಮ್ಮು ಕಾಶ್ಮೀರ ಆಯಿತು, ಅದನ್ನು ಲಡಾಖಿಗೆ ಸೇರಿಸಿದ್ರು, ಎಲ್ಲ ನಿಮ್ಗೆ ಗೊತ್ತಿದೆ. ಹಾಗಾಗಿ ಇಲ್ಲೊಂದು ಪಾಲಿಸಿ, ಆ ಒಂದು ಲಡಾಖ್ನ ಯೂನಿಯನ್ ಟೆರಿಟರಿಯಲ್ಲಿ ಅಲ್ಲೇ ವಾಸಿಸ್ತಕ್ಕಂಥ ಸ್ಥಳೀಯವಾಗಿ ಆ ಲಡಾಖ್ ಭಾಷೆಗಳನ್ನು ಮಾತಾಡ್ತಕ್ಕಂಥವ್ರಿಗೆ, ಹಿಲ್ ರೀಜನಲ್ಲಿ ಇರ್ತಕ್ಕವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಎಸ್ಪೆಷಲಿ ಶೆಡ್ಯೂಲ್ಡ್ ಟ್ರೈಬ್ ಹಿಲ್ ಏರಿಯಾದಲ್ಲಿ ವಾಸಿಸ್ತಕ್ಕಂಥವ್ರಿಗೆ, ಪರ್ಮನೆಂಟ್ ಆಗಿ ಲಡಾಖಲ್ಲಿ ಇರ್ತಕ್ಕಂಥವ್ರಿಗೆ. ಹಾಗಾಗಿ ಅವ್ರಿಗೆ 85% ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾವ ಬೇಸಿಸ್ ಮೇಲೆ? ಅವರು ಕಂಟಿನ್ಯೂಸ್ 15 ವರ್ಷ ಇನ್ ದ ರೀಜನ್ ಸ್ಟೇ ಆಗಿರಬೇಕು. 2019 ವಿಲ್ ಬಿ ಕನ್ಸಿಡರ್ಡ್ ಅಂದ್ರೆ 2019ರಲ್ಲಿ ಏನು ನಾವು ಈ ಒಂದು ಜಮ್ಮು ಕಾಶ್ಮೀರ ಮತ್ತೆ ಲಡಾಖ್ದು ಏನು ನಾವು ಇದನ್ನ ಮಾಡ್ತೀವಿ ಯೂನಿಯನ್ ಟೆರಿಟರಿ ಆಗಿ. ಸೊ ಹಾಗಾಗಿ ಆ ಬೇಸ್ನ ತಗೊಂಡಿದ್ದಾರೆ. ಈಗ ಒಂದಷ್ಟು ಜಮ್ಮು ಕಾಶ್ಮೀರ ಕೂಡ ಲಡಾಖ್ ಸೇರ್ಕೊಂಡಿದೆ ಅಲ್ವಾ, ಆಫ್ಟರ್ ಡಿವಿಷನ್. ಸೊ ಹಾಗಾಗಿ ಈ ಜಮ್ಮು ಕಾಶ್ಮೀರ ಲಡಾಖ್ ಅಲ್ಲಿ ಸೇರಿದ್ರಲ್ಲ, ಅವ್ರಿಗೆ 2019ರಿಂದ 34 ತನಕ ಇದ್ರೆ ಅವ್ರಿಗೂ ಕೂಡ ರಿಸರ್ವೇಶನ್ ಸಿಗುತ್ತೆ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಇದ್ರ ಬಗ್ಗೆ. ಸೊ ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ, ಆಸ್ ಪರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಸ್ಥಳೀಯವಾಗಿ ಮಾತಾಡ್ತಕ್ಕಂಥ, ಅಲ್ಲಿನ ವಾಸ ಇರ್ತಕ್ಕಂಥ 15 ವರ್ಷ ಇರ್ತಕ್ಕಂಥ 2019ರ ಒಂದು ಬೇಸ್ ಲೈನ್ ಆಗಿ ಇಟ್ಕೊಂಡು ರೈತಂಕಿರ್ತಕ್ಕಂಥ ಜನಗಳಿಗೆ, ಹಿಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜನಗಳಿಗೆ 85% ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಅಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಬರ್ತೀನಿ, ಧ್ರುವ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಯೋಜನೆ ಆಗಿದೆ. ಇದನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಇಲಾಖೆ ಅಭಿವೃದ್ಧಿ ಪಡಿಸುತ್ತಿವೆ? ಧ್ರುವ ಫುಲ್ ಫಾರ್ಮ್ ಏನು? ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್. ನೋಡಿ, ಡಿಜಿಟಲ್ ಹಬ್ ಫಾರ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್. ಧ್ರುವ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಿಮಗೆ ಡಿಜಿಪಿನ್ ಬಗ್ಗೆ ಗೊತ್ತಿರಬೇಕು. ಡಿಜಿಪಿನ್ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ ಇದು. ಸೊ ಆ ಬೇಸಿಸ್ ಮೇಲೆ ಧ್ರುವ ಇರ್ತಕ್ಕಂಥದ್ದು. ಧ್ರುವ ಕೆಲಸ ಮಾಡದೆ ಡಿಜಿಪಿನ್ ಬೇಸಿಸ್ ಮೇಲೆ. ಸೊ ಇದು ಯಾವ ಇಲಾಖೆ ಅಭಿವೃದ್ಧಿ ಪಡಿಸಿದೆ? ಅಂಚೆ ಇಲಾಖೆ, ಡಿಒಪಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಓಕೆ, ಧ್ರುವದ ಬಗ್ಗೆ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಏನಪ್ಪಾ ಇದು ನೋಡಿ, ಈಗ ನಮ್ಮ ಅಡ್ರೆಸ್ ನೋಡ್ಕೋಬೇಕಾದ್ರೆ ನಾವು ಪಿನ್ ಅಥವಾ ಪರ್ಮನೆಂಟ್ ಏನೋ ನಂಬರ್ ಏನೋ ಕರಿತೀವಲ್ಲ, ಪಿನ್ ನಂಬರ್ ಇದೆ. 6 ಡಿಜಿಟ್ ಪಿನ್ ನಂಬರ್ ಇದೆ ಅಲ್ವಾ ಸರ್? 6 ಡಿಜಿಟ್ ಪಿನ್ ನಂಬರ್ ಇದೆ. ಈಗ ಅದನ್ನ ನಾವು ಬೇರೆ ಮಾಡಬೇಕು. 10 ಡಿಜಿಟ್ ಡಿಜಿಪಿನ್ ಆಗಿ ಮಾಡಬೇಕು. ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ. ಅದನ್ನ 10 ಡಿಜಿಟ್ ನಂಬರ್ ಆಗಿ ಮಾಡಬೇಕು. ಸೊ ಇದನ್ನ ಏನೋ ಮಾಡಿ, ಈಗ ಇದು ಹೆಂಗ್ ವರ್ಕ್ ಆಗುತ್ತೆ ಗೊತ್ತಾ? ಫಸ್ಟು ಇಲ್ಲಿ ಒಂದೊಂದು ಅಡ್ರೆಸ್ಗಳು, ಅದು ಮನೆ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಪಬ್ಲಿಕ್ ಪ್ಲೇಸಸ್ಗಳಾಗಿರ್ಬೋದು, ಅಥವಾ ರೆಸಿಡೆನ್ಷಿಯಲ್ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ? ಗ್ರಿಡ್ ಬೇಸಿಸ್ ಮೇಲೆ. ಈಗ ನಮ್ಮ ಭಾರತ ಅಂತ ತಗೊಂಡ್ರೆ ನಿಮ್ಗೆ ಗೊತ್ತಿದೆ, ಅಕ್ಷಾಂಶಗಳು, ರೇಖಾಂಶಗಳಿದೆ. ಈ ತರ ಒಂದು ಗ್ರಿಡ್ ಬೇಸಿಸ್ನ ಇಟ್ಕೊಂಡು ಅಡ್ರೆಸ್ ಆಸ್ ಎ ಸರ್ವಿಸ್ ಮಾಡೆಲ್ ಅಡಿಯಲ್ಲಿ ಒಂದೊಂದು ಅಡ್ರೆಸ್ಗೂ ಕೂಡ ಒಂದೊಂದು ಡಿಜಿಪಿನ್ನ ಕೊಟ್ಟು ಅದ್ರ ಮುಖಾಂತರ ನಾವು ಸರ್ವಿಸ್ಗಳನ್ನ ಕೊಡ್ತಕ್ಕಂಥದ್ದು. ಅವಾಗ ಈ ಒಂದು ಪಿನ್ ನಂಬರ್ ಬೇಕಾಗಿರಲ್ಲ. ಓಕೆ, ಈಗ ಆ ಮನೆ ನೀವು ಖಾಲಿ ಮಾಡ್ಕೊಂಡು ನೀವು ಬೇರೆ ಎಲ್ಲರೂ ಹೋಗಿ, ಬಟ್ ಆ ಮನೆಗೆ ಇರ್ತಕ್ಕಂಥ ಡಿಜಿಪಿನ್ ಅಡ್ರೆಸ್ ಇದ್ದೇ ಇರುತ್ತೆ. ಓಕೆ, ಧ್ರುವ ಇನಿಷಿಯೇಟಿವ್ ಬಿಲ್ಡ್ಸ್ ಅಪಾನ್ ದ ಅರ್ಲಿಯರ್ ಸಕ್ಸಸ್ ಆಫ್ ಡಿಜಿ ಪೋಸ್ಟಲ್ ಇಂಡೆಕ್ಸ್, ರಬ್ಬಸ್ಟ್ ಜಿಯೋ ಕೋಡೆಡ್ ಅಡ್ರೆಸಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಪಾರ್ಟ್ ಆಫ್ ಇಂಡಿಯಾಸ್ ನ್ಯಾಷನಲ್ ಅಡ್ರೆಸಿಂಗ್ ಗ್ರಿಡ್. ನಾವ್ ಹೇಗೆ ಆಧಾರ್ ಅಂತ ಮಾಡಿದ್ವಿ, UPI ಮಾಡಿದ್ವಿ, ಅದೇ ತರ ಡಿಜಿಟಲ್ ಆಗಿ ನಾವು ಅಡ್ರೆಸ್ಗಳನ್ನ ಒಂದು ಡಿಜಿಟಲ್ ಅಡ್ರೆಸ್ ಡೇಟಾ ಮಾಡಬೇಕು ಅಂತ ಮಾಡ್ತಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನ ಧ್ರುವ ಅಂತಕ್ಕಂಥದ್ದು DPI ಇಸ್ ಡೆವಲಪ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಯೂನಿಕ್ ಡಿಜಿಟಲ್ ಅಡ್ರೆಸ್ ಫಾರ್ ಎವ್ರಿ ಹೋಮ್ಸ್ ಇನ್ ಇಂಡಿಯಾ. ಓಕೆ, ಇದರ ಒಂದು ಏಮ್ ಏನು? ಟು ರೆಕಗ್ನೈಸ್ ಅಡ್ರೆಸ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಆಸ್ ಅ ಫೌಂಡೇಶನಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಎಫೆಕ್ಟಿವ್ ಗವರ್ನೆನ್ಸ್, ಇನ್ಕ್ಲೂಸಿವ್ ಸರ್ವಿಸ್ ಡೆಲಿವರಿ, ಎನ್ಹಾನ್ಸ್ ಯೂಸರ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಈಗ ಈ ತರ ಮಾಡಿದಾಗ ಏನಾಗುತ್ತೆ, ಕೊರಿಯರ್ ಬರುತ್ತೆ, ನೀವು ಲ್ಯಾಂಡ್ ಮಾರ್ಕ್ಗಳು ಕೊಡ್ತಾ ಇರ್ತೀರಾ, ಅದು ಬೇರೆ ಬೇರೆ ಅದೇ ತರ ಲ್ಯಾಂಡ್ ಬೇರೆ ಕಡೆ ಅಲೋಡ್ ಹೋಗ್ತಾರೆ, ಒಂದಷ್ಟು ಲಾಸಸ್ಗಳಾಗುತ್ತೆ, ಡೀಸೆಲ್ ಲಾಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಮನಿ ಲಾಸ್ ಆಗುತ್ತೆ ಅಲ್ವಾ? ಮತ್ತೆ ಈಗ ನೀವು ಝೊಮ್ಯಾಟೊ ಅವೆಲ್ಲ ಮಾಡ್ತಿರ್ತೀರಾ, ಅಲ್ಲಿ ನಿಮ್ಮನೆ ನೀವು ಕರೆಂಟ್ ಲೊಕೇಶನ್ ಹಾಕಿದ್ರು ಆ ಲೊಕೇಶನ್ಗಿಂತ ಮುಂದೆ ಹೋಗಿರ್ತಾರೆ ಅಥವಾ ಸ್ವಲ್ಪ ಹಿಂದೆ ಇರ್ತಾರೆ, ಕರಿಬೇಕು, ಇವೆಲ್ಲ ಟೈಮ್ ವೇಸ್ಟ್. ಸೊ ಡಿಜಿಪಿನ್ ಅಂತಕ್ಕಂಥದ್ದು ಅಥವಾ ಧ್ರುವ ಅಂತಕ್ಕಂಥದ್ದು ಏನಿದೆ, ಪರ್ಫೆಕ್ಟ್ ಆಗಿ ನಿಮ್ಮ ಒಂದು ಲೊಕೇಶನ್ಗೆ ಜಿಯೋ ಕೋಡೆಡ್ ಮುಖಾಂತರ, ಜಿಯೋ ಟ್ಯಾಗ್ ತರ ಜಿಯೋ ಕೋಡೆಡ್ ಮುಖಾಂತರ ಅದನ್ನ ಮಾಡಿದಾಗ ಯಾರೇ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ಬಿಡ್ತಾರೆ, ಆಗ ನಿಮ್ಗೆ ಕೊರಿಯರ್ ಆಗ್ಲಿ, ಪೋಸ್ಟ್ ಆಗ್ಲಿ, ಅಥವಾ ಫುಡ್ ಡೆಲಿವರಿ ಆಗ್ಲಿ, ಅಥವಾ ಸರ್ಕಾರದ, ಐ ವಿಲ್ ಶೋ ಯು ಸಿಟಿಸನ್ ನೋಡಿ, ಎವ್ರಿ ಐಡೆಂಟಿಫಿಕೇಶನ್ ಫಾರ್ ಗೌರ್ಮೆಂಟ್ ಸ್ಕೀಮ್ಸ್, ರೇಷನ್ ಡೆಲಿವರಿ, ಎಮರ್ಜೆನ್ಸಿ ಸರ್ವಿಸ್ ಕರೆಕ್ಟ್ ಆಗಿ ನಿಮ್ಮ ಅಡ್ರೆಸ್ಗೆ ಬಂದ್ಬಿಡ್ತಾರೆ. ಅಲ್ಲಿ ಇಲ್ಲಿ ಹೋಗೋ ನೆಸಿಟಿ ಇಲ್ಲ, ಟೈಮ್ ವೇಸ್ಟ್ ಮಾಡೋ ನೆಸಿಟಿ ಇರಲ್ಲ. ಇ ಕಾಮರ್ಸ್, ಪೋಸ್ಟಲ್,
ಕೊರಿಯರ್ ಸರ್ವಿಸ್ ಚೆನ್ನಾಗಿರುತ್ತೆ. ಪ್ರೈವೇಟ್ ಸೆಕ್ಟರ್ ನೋಡಿದ್ರೆ ಲಾಜಿಸ್ಟಿಕ್ ಡೆಲಿವರಿ ಅವ್ರಿಗೆ ಈಸಿ ಆಗುತ್ತೆ ಅಲ್ವಾ. ವೆರಿಫಿಕೇಶನ್ಸ್ಗೆ ಟೆಲಿಕಾಮ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು ಈಸಿ ಆಗುತ್ತೆ. ಈ ತರ ಒಂದು ಡಿಜಿಟಲ್ ಅಡ್ರೆಸ್ ಇದ್ದಾಗ ಡಿಜಿಪಿನ್ ಮುಖಾಂತರ ಧ್ರುವ ಅಂತಕ್ಕಂಥದ್ದು ಮಾಡೋದ್ರಿಂದ ಅರ್ಥ ಆಗ್ತಿದೆಯಲ್ಲ. ಸೊ ಇವೆಲ್ಲ ಕೂಡ ಇದರಿಂದ ಹೆಲ್ಪ್ ಇದೆ ಸ್ನೇಹಿತರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನೋಡ್ಕೊಳ್ಳಿ. ನೆಕ್ಸ್ಟ್, ತ್ಯಾಜ್ಯ ಆಯ್ದುಕೊಳ್ಳುವವರ ಎಣಿಕೆ ಅಪ್ಲಿಕೇಶನ್, ವೇಸ್ಟ್ ಪಿಕ್ಕರ್ ಎನ್ಯುಮರೇಷನ್ ಆಪ್ ಅಂತ ಮತ್ತು ನಮಸ್ತೆ ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ನಾವು ಏನು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಹೇಳಿ ನೋಡೋಣ. ಅವಾಗ ಇದನ್ನ ವೇಸ್ಟ್ ಪಿಕ್ಕರ್ ಎನ್ಯುಮರೇಷನ್ ಆಪ್ ಬಗ್ಗೆ ಮಾತಾಡ್ತಾರೆ. ಯಾರು ಮಾತಾಡ್ತಾರೆ? ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ಸಬಲೀಕರಣ ಸಚಿವಾಲಯದಲ್ಲಿ ನಮಸ್ತೆ ಯೋಜನೆ ಅಡಿ ತ್ಯಾಜ್ಯ ಆಯ್ದುಕೊಳ್ಳುವವರನ್ನು ಗುರುತಿಸಲು ಮತ್ತು ಬೆಂಬಲಿಸಲು ಪರಿಸರ ಸಚಿವಾಲಯ ತ್ಯಾಜ್ಯ ಆಯ್ದುಕೊಳ್ಳುವವರ ಎಣಿಕೆ ಅಪ್ಲಿಕೇಶನ್ ಪ್ರಾರಂಭಿಸಿ. ನೋಡಿ, ಪರಿಸರ ಸಚಿವಾಲಯ ಅಲ್ಲ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಸೊ ಆಪ್ಷನ್ 1 ನಲ್ಲಿ ರಾಂಗ್ ಆಯ್ತು. ನಮಸ್ತೆ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆ, ದಿಸ್ ಇಸ್ ಆಲ್ಸೋ ರಾಂಗ್. ಇದು ಕೇಂದ್ರ ವಲಯ ಯೋಜನೆ, ಸೆಂಟ್ರಲ್ ಸೆಕ್ಟರ್. ಏನ್ ಸರ್? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಹಾಗಾಗಿ ಇದು ತಪ್ಪಾಯ್ತು. ಹಾಗಾದ್ರೆ 2 ತಪ್ಪು. ಈಗ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವ ಸರ್? 5th ಜೂನ್ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ಸರ್? ಸೊ ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸೆಪರೇಟ್ ಕ್ವಶನ್ ಮಾಡ್ಬೋದಾಗಿತ್ತು, ನಾನು ಮಾಡಿಲ್ಲ, ಇಲ್ಲೇ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಇದ್ರ ಥೀಮು ಬೇಕಾದ್ರೆ ಕೇಳ್ತೇನೆ. ಥೀಮ್ ಏನ್ ಥೀಮು ಹೇಳಿ ನೋಡೋಣ. ಫಸ್ಟ್ ಈ ಕ್ವಶನ್ ನೋಡೋಣ, ಆಮೇಲೆ ಥೀಮ್ ಬಗ್ಗೆ ಮಾತಾಡ್ತೇನೆ. ಈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ತಮ್ಮ ಕಮಿಟ್ಮೆಂಟ್ ಪ್ರಕಾರ ಎನ್ವೈರನ್ಮೆಂಟ್, ನೋಡಿ ಈ ಒಂದು ವೇಸ್ಟ್ ಪಿಕ್ಕರ್ ಅಂದ್ರೆ ಏನರ್ಥ? ಕಸವನ್ನ ಆಯ್ದುಕೊಳ್ಳೋರು ಎನ್ವೈರನ್ಮೆಂಟ್ ನ ಚೆನ್ನಾಗಿ ಇಟ್ಕೋತಾರೆ ಅಂತ. ಹಾಗಾಗಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿನ ಅವರ ಒಂದು ಡೇಟಾ ಕಲೆಕ್ಟ್ ಮಾಡ್ಬೇಕು, ಯಾರ್ಯಾರು ಇದ್ದಾರೆ ಅವರ ಏಳ್ಗೆ. ಓಕೆ, ಅವ್ರಿಗೆ ವೆಲ್ಫೇರ್ಗೋಸ್ಕರ ಮಾಡಬೇಕು, ಅವ್ರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ವೇಸ್ಟ್ ಪಿಕ್ಕರ್ ಎನ್ಯುಮರೇಷನ್ ಆಪ್ ಅವರ ಪ್ರೊಫೈಲ್ಗಳನ್ನ ಸೇರಿಸ್ತಕ್ಕಂಥದ್ದು ಅಂಡರ್ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ನಮಸ್ತೆ ಅಂತಂದ್ರೆ ಏನು? ಸೊ ನಮಸ್ತೆ ಸ್ಕೀಮ್ ಬಗ್ಗೆನೂ ಕೂಡ ಗೊತ್ತಿರಬೇಕು ನಿಮಗೆ. ಇಟ್ ಈಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಓಕೆ, ಇಲ್ಲಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ನಾಟ್ ಸೆಂಟ್ರಲ್ ಸ್ಪಾನ್ಸರ್ಡ್ ಅಲ್ಲ. ಇದನ್ನ 2022 ನಾವು ಲಾಂಚ್ ಮಾಡ್ತೀವಿ. ಇದು ನಮಸ್ತೆ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಆಕ್ಷನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಈ ಮಲಗಳನ್ನ ಕ್ಲೀನ್ ಮಾಡ್ತಾ ಇರೋದು, ನಾವೇನು ಸಫಾಯಿ ಕರ್ಮಚಾರಿ ಅಂತ ಏನ್ ಕರಿತೀವಲ್ಲ, ಅದನ್ನ ತಲೆ ಮೇಲೆ ಹೊರಂಗಿಲ್ಲ, ಮಲ ಕೈಯಲ್ಲಿ ಮುಟ್ಟಂಗಿಲ್ಲ. ಹಾಗಾಗಿ ಅವ್ರಿಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್ ಗಳನ್ನ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಬೇರೆ ಕಿಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಅವರ ಏಳ್ಗೆಗೆ ಅವರ ಒಂದು ಇನ್ಶೂರೆನ್ಸ್ ಮಾಡೋದಾಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್, ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ID ಕಾರ್ಡ್ಸ್ ಗಳನ್ನ ಮಾಡೋದಾಗಿರ್ಬೋದು. ಅವ್ರಿಗೆ ಈ ಕೆಲಸ ಯಾವಾಗ ಬರುತ್ತೆ, ಯಾವ್ದು ಮೆಕನೈಸ್ಡ್ ಬರುತ್ತೆ, ಆಗ ಒಂದಷ್ಟು ಜನ ಕೆಲಸ ಕಳ್ಕೊತಾರೆ. ಅವ್ರಿಗೆ ಬೇರೆ ಬೇರೆ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಎಂಪವರ್ಮೆಂಟ್ ಮಾಡೋದಾಗಿರ್ಬೋದು, ಇವೆಲ್ಲ ನಮಸ್ತೆ ಸ್ಕೀಮ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಈ ನಮಸ್ತೆ ಸ್ಕೀಮು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ ಅಡಿಯಲ್ಲಿ ಇರ್ತಕ್ಕಂಥದ್ದು. ಈ ಏನು ಸೆಪ್ಟಿಕ್ ಟ್ಯಾಂಕ್ ವರ್ಕರ್ಸ್ ಅಂತೀವಲ್ಲ ಅಂತವ್ರಿಗೆ. ಸೊ ಅದರ ಅಡಿಯಲ್ಲಿ ವೇಸ್ಟ್ ಪಿಕ್ಕರ್ನು ಕೂಡ ತಗೊಂಡು ಅವರ ಒಂದು ಡೇಟಾಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಏನ್ ಸಪೋರ್ಟ್ ಬೇಕು, ಓಕೆ, ಅದನ್ನ ಕೊಡ್ತಕ್ಕಂಥದ್ದು ಈ ಒಂದು ಅಡಿಯಲ್ಲಿ ಬರುತ್ತೆ. ಇದನ್ನ ವರ್ಲ್ಡ್ ಎನ್ವೈರನ್ಮೆಂಟ್ 2025 ಲಾಂಚ್ ಮಾಡಿರ್ತಕ್ಕಂಥದ್ದು. ಅಂಡ್ ಈ ವರ್ಲ್ಡ್ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. 5th ಜೂನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಪದೇ ಪದೇ. ಅದರ ಥೀಮ್, ಈ ವರ್ಷ ಥೀಮ್ ಏನು ಅಂದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ ನ ಕಮ್ಮಿ ಮಾಡಬೇಕು ಅಂತ. ಪುಟ್ಟಿಂಗ್ ಅಂಡ್ ಎಂಡ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಕ್ಕಂಥ ಥೀಮ್ ವಿಷಯ ಏನು ಸರ್? ಪುಟ್ಟಿಂಗ್ ಅಂಡ್ ಎಂಡ್ ಅಂದ್ರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಏನ್ ಕರಿತೀವಲ್ಲ, ಪುಟ್ಟಿಂಗ್ ಅಂಡ್ ಎಂಡ್ ಅಂದ್ರೆ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ನಾವು ಈಗ ಸ್ಟಾಪ್ ಮಾಡಲೇಬೇಕು ಅಂತಕ್ಕಂಥದ್ದು ಅದರ ಥೀಮ್ ವಿಷಯ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ವೇಸ್ಟ್ ಪಿಕ್ಕರ್ ಆಗಿರ್ಬೋದು, ನಮಸ್ತೆ ಸ್ಕೀಮ್ ಪದೇ ಪದೇ ಕೇಳ್ತೀನಿ, ನಮಸ್ತೆ ಸ್ಕೀಮ್ ಗೊತ್ತಿರಲಿ ಸ್ನೇಹಿತರೆ. ಓಕೆ, ಫೈನ್ ಸರ್. ಇದಿಷ್ಟು ಒಂದಷ್ಟು ಪ್ರಮುಖವಾಗಿರೋದನ್ನ ಡಿಸ್ಕಸ್ ಮಾಡಿದ ಸ್ನೇಹಿತರೆ ಈ ಒನ್ ವೀಕ್ ಕರೆಂಟ್ ಅಫೇರ್ಸ್. ಸೊ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ವೀಕ್ಲಿ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನೋಡ್ಕೋಬಹುದು. ಇಷ್ಟ ಆಗಿರೋ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯಾಕಂದ್ರೆ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ. ಪ್ರೀವಿಯಸ್ ಎಲ್ಲ PDF ಗಳನ್ನ ಶೇರ್ ಮಾಡಿದೀವಿ. ಅಥವಾ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ನಮ್ಮ ಟೆಲಿಗ್ರಾಮ್ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.